ಹಾಯ್, ಹಲೋ, ನಮಸ್ಕಾರ, ಹೆಲೋ, ಗುಡ್ ಮಾರ್ನಿಂಗ್. ಇದೇನು ಅಂತ ನೋಡ್ತಿದ್ದೀರಾ? ಪ್ರೋಟೀನ್ ಶೇಕ್. ಸೊ ಡೈಲಿ ಪ್ರೋಟೀನ್ ಇಂಟೇಕ್. ಸೊ ಈಗ ಬೆಳಗ್ಗೆ ನಾವು ಕಳಸಾದಲ್ಲಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಕಳಸಾದಲ್ಲೇ ಸ್ಟೇ ಬುಕ್ ಮಾಡಿದ್ವಿ. ಸ್ಟೇ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಸ್ಟೇ. ವ್ಯೂ ಮಾತ್ರ ಮಸ್ತಿದೆ. ಬಟ್ ನಿನ್ನೆ ಆ ಒಂದು ಮಾನ್ಸೂನ್ ಟ್ರೆಕ್ ಮಾಡಿ ಆ ಲೀಚಸ್ ಹತ್ರ ಕಚ್ಚಿಸ್ಕೊಂಡು ಆಮೇಲೆ ರಕ್ತಪಾತ ಎಲ್ಲರಿಗೂ ಫುಲ್ಲು ಲೀಚಸ್ಸಿಂದಾಗಿ, ಮತ್ತು ಡೆಟಾಲ್ ಎಲ್ಲ ಹಾಕಿ ಲೀಚಸ್ನೆಲ್ಲ ತೆಗೆದು ಆಮೇಲೆ ಎಲ್ಲೆಲ್ಲಿ ಕಚ್ಚಿದೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಫ್ರೆಶಪ್ ಆಗಿ ರೆಡಿಯಾಗಿ ಊಟ ಮಾಡ್ಕೊಂಡು ಬಂದು ಎಲ್ಲ ಫುಲ್ ನಿದ್ದೆ ಅಂದರೆ ನಿದ್ದೆ. ಸೊ ಈಗ ಬೆಳಗ್ಗೆ ಒಂದು ಸ್ವಲ್ಪ ಜನ ಎದ್ದಿದ್ದಾರೆ ಈಗ. ಸೊ ಎಲ್ಲ ಬೇಗ ಫ್ರೆಶಪ್ ಆಗಿ ನೆಕ್ಸ್ಟು ರೆಸ್ಯೂಮ್ ಮಾಡಬೇಕು. ಬಟ್ ಟುಡೇ ದೇರ್ ಇಸ್ ನೋ ಟ್ರೆಕ್ಕಿಂಗ್, ಜಸ್ಟ್ ರೋಮ್ ಅರೌಂಡ್ ಆ್ಯಂಡ್ ದೆನ್ ವಾಚ್ ಫ್ಯೂ ಪ್ಲೇಸಸ್ ಆ ಥರ ಅಷ್ಟೇ ಈಗ. ಸೊ ಏಕೆಂದರೆ ನೆನೆ ಮಾಡಿರೋದ್ರಿಂದ ಸ್ವಲ್ಪ ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇನ್ನೂ ಮಾನ್ಸೂನ್ ಟ್ರೆಕ್. ಸೊ ವ್ಯೂ ಮಾತ್ರ ಮಸ್ತಿದೆ ಈ ಒಂದು ಸ್ಟೇಯಲ್ಲಿ. ಸೊ ಈ ಸ್ಟೇ ಮೋಸ್ಟ್ಲಿ ಪ್ಲ್ಯಾಂಟರ್ಸ್ ಕ್ಲಬ್ ಅಂತ ಇದೆ ಇಲ್ಲಿ ಕಳಸ ಹತ್ರ. ತುಂಬ ಚೆನ್ನಾಗಿದೆ ಸ್ಟೇ. ಯು ಕ್ಯಾನ್ ಆಲ್ಸೋ ಬುಕ್ ದಿಸ್ ಸ್ಟೇ. ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ವ್ಯೂ ಕೂಡ ಮಸ್ತಿದೆ. ನೋಡಿ ವ್ಯೂ ಹೇಗಿದೆ ಅಂತ. ಇದು ಇಲ್ಲಿನ ವ್ಯೂ. ಆ್ಯಂಡ್ ಇದು ಸ್ವಲ್ಪ ಬಾಲ್ಕನಿ ಆ್ಯಂಡ್ ದೆನ್ ಸಮ್ ಪ್ಲೇಸಸ್. ಬಟ್ ನಾವು ಇಲ್ಲಿಲ್ಲ, ಇದಕ್ಕಿಂತ ಒಂದು ಫ್ಲೋರ್ ಮೇಲಿದ್ದೀವಿ. ಅಲ್ಲಿ ಬಾಲ್ಕನಿ ಇಲ್ಲ, ಜಸ್ಟ್ ರೂಮ್ಸ್ ಇದೆ ಅಷ್ಟೇ. ಸೊ ಇಲ್ಲಿಂದ ಹೀಗಿದೆ. ಇದು ನಾವು ಬಂದಿದ್ದಂತಹ ಗಾಡಿ. ಎಷ್ಟು ಸ್ಪೇಸ್ ಇದೆ ಇಲ್ಲಿ. ನವಿಲು ಕೂಗ್ತಾ ಇದೆ. ವೆರಿ ನೈಸ್ ಪ್ಲೇಸ್. ಈ ಥರ ಒಂದು ಸ್ಟೇಯಲ್ಲಿ ಈ ಥರ ಬೆಳಗ್ಗೆ ಎದ್ದು ಈ ಥರ ವ್ಯೂ ನೋಡೋದೇ ಒಂಥರ ಮಜಾ ಅನಿಸುತ್ತೆ. ಇದು ಆ್ಯಕ್ಚುಲಿ ನಮ್ಮ ಸ್ಟೇ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಒಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಮತ್ತು ಇಲ್ಲೂ ಕೂಡ ರೂಮ್ಸ್ಗಳಿದೆ, ಮೇಲೂ ಕೂಡ ರೂಮ್ಸ್ ಇದೆ. ನಮಗೀಗ ಟಾಪ್ ಫ್ಲೋರಲ್ಲಿ ರೂಮ್ಸ್ಗಳು ಸಿಕ್ಕಿರೋದು ಆ್ಯಕ್ಚುಲಿ. ಸೊ ಇಲ್ಲಿ ಬೇರೆ ಬೇರೆ ಪೀಪಲ್ ಇದ್ದಾರೆ ಆ್ಯಕ್ಚುಲಿ. ಸೊ ಇದೊಂಥರ ಐಸೋಲೇಟೆಡ್ ಸ್ಟೇ ಅಂತ ಅನಿಸುತ್ತೆ, ಬಟ್ ನಾಟ್ ಸೊ ಐಸೋಲೇಟೆಡ್ ಬಿಕಾಸ್ ಮೇಯ್ನ್ ರೋಡಿಂದ ಸ್ವಲ್ಪ ದೂರದಲ್ಲೇ ಇರೋದು. ಅಲ್ಲಿಂದ ಮೇಯ್ನ್ ರೋಡಿಂದ ಕೆಳಗೆ ಬಂದರೆ ಇಲ್ಲಿ ಪ್ಲ್ಯಾಂಟರ್ಸ್ ಕ್ಲಬ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಪ್ಲ್ಯಾಂಟರ್ಸ್ ಕ್ಲಬ್ ಗೆಸ್ಟ್ ಹೌಸ್. ಅಲ್ಲಿಂದ ಕೆಳಗೆ ಬಂದರೆ ನಮಗೆ ಈ ಥರ ಒಂದು ಸ್ಟೇ ಸಿಗುತ್ತೆ. ಆಮೇಲೆ ಈ ಕಡೆ ಅಂತೂ ತುಂಬ ಸ್ಪೇಸ್ ಇದೆ. ನವಿಲು ಕೂಗ್ತಾ ಇದ್ದಾವೆ, ಕೇಳಿಸ್ತಾ ಇದೆಯಾ? ಸ್ಟಾಪ್ ಮಾಡಿದ್ವಿ ಈಗ. ಓಕೆ, ಸೊ ಇಲ್ಲಿ ತುಂಬ ಸ್ಪೇಸ್ ಇದೆ. ನಾವು ಗಾಡಿ ಇಲ್ಲೇ ಪಾರ್ಕ್ ಮಾಡಿ, ಇಲ್ಲಿ ಯಾವ ವೆಹಿಕಲ್ಸ್ ಬರುತ್ತೆ ಅಲ್ಲೆಲ್ಲ ಪಾರ್ಕ್ ಮಾಡಿ ಇಲ್ಲಿ ನೀವು ಇಡ್ಬೋದು. ಆ್ಯಂಡ್ ಸಿ ದಿಸ್ ಇಸ್ ಹೌ ದ ಸ್ಟೇ ಇಸ್. ಆ್ಯಂಡ್ ವ್ಯೂ ಕೂಡ ಸೂಪರ್ ಇದೆ ಇಲ್ಲಿ. ವ್ಯೂ ಮೋಡಗಳ ಮಧ್ಯ ಬೆಟ್ಟ, ಏನೋ ಒಂಥರ ಚೆನ್ನಾಗಿದೆ ಇಲ್ಲಿ. ಸ್ಪೇಷಿಯಸ್ ಅನಿಸುತ್ತೆ, ತುಂಬ ಕಂಜೆಸ್ಟೆಡ್ ಅನಿಸಲ್ಲ. ಆ್ಯಂಡ್ ಲೆಟ್ಸ್ ಸಿ, ಇಲ್ಲಿ ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಪೀಸ್ಫುಲ್ ಇದೆ, ತುಂಬ ಕ್ವೈಟ್, ಪೀಸ್, ಎವ್ರಿಥಿಂಗ್. ಸೊ ಇದು ಗ್ರೌಂಡ್ ಫ್ಲೋರ್. ಇಲ್ಲಿ ಒಂದು ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ, ಮತ್ತು ಇಲ್ಲೂ ಕೂಡ ಒಂದು ರೂಮ್ ಇದೆ. ಮೋಸ್ಟ್ಲಿ ಮೇಂಟೈನರ್ಸ್ಗೆ ಅನಿಸುತ್ತೆ. ಬಟ್ ಯಾ, ದಿಸ್ ಈಸ್ ಗುಡ್ ಆ್ಯಂಡ್ ವೆಲ್ ಮೇಂಟೈನ್ಡ್. Okay, now we are checking out the rooms here. ಚೆಕ್ಔಟ್ ಮಾಡಿ ಹೊರಡೋದು. ನೀವು ಕಾಯ್ತಿದ್ದೀರಲ್ಲ ಡೋರ್ ಲಾಕ್ ಮಾಡೋಕ್ಕೆ. ಓಕೆ, ಟೈಮ್ ಟು ಚೆಕ್ಔಟ್ ಫ್ರಮ್ ದಿಸ್ ಪ್ರಾಪರ್ಟಿ. ಚೆಕ್ಔಟ್ ಮಾಡಿ ತಿಂಡಿ ತಿನ್ನೋಕ್ಕೆ ಅಂತ ಎಲ್ಲ ಹೊರಡ್ತಾ ಇದ್ದೀವಿ ಈಗ. ಇದು ಟಿ ಗಾಡಿ ಇಲ್ಲೇ ಇದೆ. ಫಸ್ಟ್ ತಿಂಡಿ ತಿನ್ಕೊಬಂದು ಆಮೇಲೆ ಹೊರಡುವ ನೆಕ್ಸ್ಟ್ ನಮ್ಮ ಪಯಣಕ್ಕೆ. ಇವರು ಒಂದು ಫ್ಲವರ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಅವರಲ್ಲಿರೋ ಫೋಟೋಗ್ರಾಫರ್ ಹೊರಗೆ ಬಂದಿದ್ದಾರೆ ಫ್ಲವರ್ಸ್ಗೋಸ್ಕರ. ಚೆನ್ನಾಗಿದೆ ಆ್ಯಕ್ಚುಲಿ ಫ್ಲವರ್ಸ್. ಕ್ಯಾನ್ ಸಿ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಬನ್ನಿ. ಇದು
ಕಳಸದ ಬೀದಿಯಲ್ಲಿ ಇಲ್ಲಿ ತಿಂಡಿ ತಿನ್ನಬೇಕು ಅಂತ ಹೋಟೆಲ್ ಹುಡ್ಕೊಂಡು ಹೊರಟಿದ್ದೀವಿ. ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ ಹೋಟೆಲ್ಲು ಏನು ಅಂತ. ಆಮೇಲೆ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಒಂದು ಮೈನ್ ರೋಡ್ ಸಿಗುತ್ತೆ, ಕಳಸ ಮೈನ್ ರೋಡು, ಆ ದೇವಸ್ಥಾನದ ಮೈನ್ ರೋಡ್ ಇದೆ. ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ ಆ್ಯಕ್ಚುಲಿ ಅಲ್ಲಿ, ಏಕೆಂದರೆ ಸ್ಪೇಸ್ ತುಂಬ ಕಡಿಮೆ ಇದೆ. ನೋಡುವ ಈ ಫಸ್ಟು ಹೋಟೆಲ್ ಹುಡ್ಕೋಣ. ಕಳಸ ಸ್ಟ್ರೀಟ್ಗಳಲ್ಲಿ ಓಡಾಡ್ತಿದ್ದೀವಿ ತಿಂಡಿ ಹುಡಿಕೊಂಡು. ಯಾವ ಹೋಟೆಲು? ಶ್ರೀನಿವಾಸ ಸಮಥಿಂಗ್ ಕಳಸ. ಚೆನ್ನಾಗಿತ್ತು. ಒಂದು ಹೋಟೆಲ್ ಹೋಗಿದ್ವಿ, ಚೆನ್ನಾಗಿತ್ತು. ಬಟ್ ಎಲ್ಲ ಖಾಲಿ. ಇಲ್ಲಿ 10:30ಗೆ ಆಲ್ಮೋಸ್ಟ್ ತಿಂಡಿ ಎಲ್ಲ ಖಾಲಿ. ಯಾಕೆ ಅಂತ ನಾವು ಅಂದರೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಿ ತಿಂಡಿ ಇಲ್ಲ ಏನಿಲ್ಲ. ಸೊ ಅದಕ್ಕೆ ಈಗ ವಾಪಸ್ ಹುಡುಕ್ತಾ ಇದ್ದೀವಿ ಯಾವ ಹೋಟ್ಲು ಅಂತ. ಏನೋ ಎಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಹೋಗ್ಲೇಬೇಕೀಗ, ನೋ ಅದರ್ ಆಪ್ಷನ್. ನೈಸ್ ಐಡಿಯಾ. ಎಲ್ಲಿಟ್ಟಿರ್ತೀರ ಈ ಥರ ಐಡಿಯಾಗಳನ್ನೆಲ್ಲ? ಅವ ತಲೆಲ್ಲ ಅಥವಾ ಮೆದ್ಲಲ್ಲ? ತಲೆಯಲ್ಲಿ ಮೆದ್ಲಲ್ಲ, ಮೆದ್ಲು ಇಲ್ಲಿರುತ್ತಲ್ಲ. ಹಾಂ ಅಲ್ಲ, ಬೇರೆ ದೇವಸ್ಥಾನದ ರೋಡು. ಇಲ್ಲಿಂದ ಬಂದರೆ ನಂದಿನಿ ವೆಜ್ ದೋಸೆ ಕ್ಯಾಂಪ್, ಅಲ್ಲಿ ಬರೀ ದೋಸೆ ಅಂತ ಅಲ್ಲ, ಎಲ್ಲ ಸಿಗುತ್ತೆ ಆ್ಯಕ್ಚುಲಿ. ಇಲ್ಲಿ ತಿಂತಾಯಿದ್ದೀವಿ ಈಗ ಸದ್ಯಕ್ಕೆ. ದೋಸೆ ಮತ್ತು ಪಲಾವ್ ಎಲ್ಲ ಇದೆ ಇಲ್ಲಿ. ದೋಸೆಯಲ್ಲಿ ಸುಮಾರು ವೆರೈಟಿಗಳಿದ್ದಾವೆ. ಕೇಸರಿ ಬಾತ್, ಪಲಾವ್ ಆ್ಯಂಡ್ ಬಟರ್ ಮಸಾಲ ದೋಸೆ. ನೈಸ್. ಆ್ಯಂಡ್ ಇವ್ರದ್ದು ಇಡ್ಲಿ ವಡ. ಓಪನ್ ಬಟರ್ ಮಸಾಲ ನೋಡುವ ಹೇಗಿದೆ ಅಂತ. ದಕ್ಷಿಣ ಕೆಫೆ ಟ್ರೈ ಮಾಡಿದ್ದೆ, ಅದು ಬಿಟ್ಟರೆ ಇವಾಗ ಕಳಸದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಓಪನ್ ಬಟರ್ ಮಸಾಲ ರಿವ್ಯೂ. ದಿಸ್ ಈಸ್ ಗುಡ್ ಬಟ್ ನಾಟ್ ಲೈಕ್ ದಕ್ಷಿಣ ಕೆಫೆ. ಅಷ್ಟು ಸಾಫ್ಟ್ ಇಲ್ಲ ದೋಸೆ. ಒಳ್ಳೆ ನಿದ್ದೆ ಮಾಡಿದೆ, ಆಮೇಲೆ ಎದ್ದೆ. ಈ ಮಳೆ ವೆದರಿಂದಾಗಿ ಸೂಪರ್ ಆಗಿದೆ. ಇವತ್ತಿನ ಪಯಣ ಎಲ್ಲಿಗೆ? ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಫಸ್ಟ್ ಒಂದೇನಾ? ಆಮೇಲೆ ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗ್ಬೋದು ಅಂತ. ನೆಕ್ಸ್ಟ್ ಎಲ್ಲಿಗೆ ಅಂತ ಫಸ್ಟ್ ನೋಡೋಣ. ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್. ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಹತ್ರ ಹೋಗಬೇಕು ಅಂತಂದರೆ ಇಲ್ಲಿ ಚೆಕ್ ಪಾಯಿಂಟ್ ಥರ ಇದೆ. ಇಲ್ಲಿ ಸ್ಟಾಪ್ ಮಾಡಿ ಗಾಡಿನ ಇಲ್ಲಿಂದ ಜೀಪ್ ತೊಗೋಬೇಕು. ಜೀಪ್ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಹೋಗುವುದು. ಈಗ ಎಲ್ಲ ಪಾಂಚೋಗಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಎಲ್ಲಿ ಜೀಪೆಲ್ಲ ಇದ್ದಾರೆ. ಜೀಪ್ ಬನ್ನಿ ಅಂತಿದ್ರು. ಆ ನೆಂಟ್ರಿಗೋಸ್ಕರ ನಾವು ಇಲ್ಲಿ ಆ ನೆಂಟ್ರಿಗೋಸ್ಕರ ನಾವು ಇದು ತಂದಿದ್ದೀವಿ. ದ ವ್ಯೂ ಪಾಯಿಂಟ್ ಎಂಟ್ರಿ ಸ್ಟೇಜ್. ಇಲ್ಲಿಂದ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕೀಗ. ಸ್ವಲ್ಪ ಮಳೆ ಬರ್ತಾ ಇದೆ, ಅವೆಲ್ಲ ರೆಡಿಯಾಗಿ ಪಾಂಚೋ ಎಲ್ಲ ಹಾಕೊಳ್ಳುವ. ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಟಾಪ್. ಇಲ್ಲಿಂದ ಬಂದು ಈ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಇಲ್ಲೆಲ್ಲ ಚೇರ್ ಎಲ್ಲ ಹಾಕಿದ್ದಾರೆ ಫೋಟೋ ತೊಗೊಳ್ಳೋದಾದರೆ. ಬಟ್ ಸ್ವಲ್ಪ ಮೋಡ ಇರೋದ್ರಿಂದಾಗಿ ವ್ಯೂ ಅಷ್ಟು ಕ್ಲಿಯರ್ ಇಲ್ಲ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ, ಯಾಕೆಂದರೆ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ.
ವ್ಯೂ ಮಾತ್ರ ಸೂಪರ್ ಇದೆ ಅಂತ ಗೊತ್ತಾಗ್ತಾ ಇದೆ ಸ್ವಲ್ಪ ಕ್ಲಿಯರ್ ಆದ ಕೂಡಲೇ. ದೇರ್ ಈಸ್ ಒನ್ ಮೋರ್ ಪೀಕ್ ದೇರ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಎಲ್ಲ ಫಾಗ್ ಅಪ್ ಆಗಿದೆ ಈಗ. ಸೊ ಫುಲ್ಲಿ ಫಾಗ್ಡ್, ಅದಕ್ಕೆ ಅದೊಂದು ಸ್ವಲ್ಪ ಹೋದರೆ ಕ್ಲಿಯರ್ ಆದರೆ ವ್ಯೂ ಸೂಪರ್ ಆಗಿದೆ ಇಲ್ಲಿ ಆ್ಯಕ್ಚುಲಿ. ಬಟ್ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಬ್ಯಾಕ್ ಟು ದ ಬೇಸ್ ಕ್ಯಾಂಪ್ ಈಗ. ಬಟ್ ಯಾಕೋ ಕಳೆದೋಗಿರೋಂಗೆ ಕಾಣಿಸ್ತಿದೆ. ಇಲ್ಲ, ಇದೇ ರೂಟಲ್ಲಿ ವಾಪಸ್ ಹೋಗೋದು. ಜೀಪ್ ಇಲ್ಲ ಅಂದರೆ ವಾಪಸ್ ಹೋಗೋಣ. ಇದೆ ಎಲ್ಲ ಪೌಚ್ ಇಟ್ಕೊಂಬರ್ತಾ ಇದ್ದೀವಿ. ಪೌಚ್ ಬೇಡ. ವಾಪಸ್ ಅಲ್ಲಿಂದ ರೀಚ್ ಆದ್ವಿ. ಈ ಒಂದು ಗಾಡಿಯಲ್ಲಿ ಇದೇ ಜೀಪಲ್ಲಿ ಬಂದಿದ್ದೀಗ. ಆಮೇಲೆ ಯಾರೊಬ್ರು ಗಾಡಿ ಬೇರೆ ತಗೊಂಡಿದ್ದಾರೆ. ಇಲ್ಲೇನು ಫಾಗ್ ಇಲ್ಲ ಅಷ್ಟೊಂದು, ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಫಾಗ್ ಇತ್ತು. ಆ್ಯಂಡ್ ಹಿಯರ್ ಇಸ್ ದ ಪ್ಲೇಸ್. ಕಮಾನ್ ಬ್ಯಾಕ್ ಟು TT. ಬ್ಯಾಕ್. Let's go. ಸೂರ್ಮನೆ ಫಾಲ್ಸ್ ಅಂತ ಒಂದಿದೆ. ಆ ಫಾಲ್ಸ್ ಹತ್ರಕ್ಕೆ ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದನೂ ವ್ಯೂ ಸೂಪರ್ ಆಗಿದೆ. ಇಲ್ಲೇನು ಫಾಗ್ ಇಲ್ಲ, ಏನಿಲ್ಲ, ಎಲ್ಲ ಕ್ಲಿಯರ್ ವ್ಯೂ. ಫಾಲ್ಸಿಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಆ ಒಂದು ಸೂರ್ಮನೆ ಫಾಲ್ಸ್ ಅಂತ ಇದೆ. ಸೊ ಅಲ್ಲಿಗೆ ಈಗ ನೆಕ್ಸ್ಟ್ ಪಯಣ, ಸೂರ್ಮನೆ ಫಾಲ್ಸ್. ಹೌ ಇಸ್ ದ ಜೋಶ್ ಗೈಸ್? ಹೌ ಇಸ್ ದ ಜೋಶ್? ತುಂಬ ಹೈ ಇದೆಯಾ? ಹೌ ಇಸ್ ದ ಜೋಶ್? ಹಾಂ, ನಿನ್ನೆ ಲೀಚಸ್ಸಿಂದ ಆಗಿರುವಂತಹ ಒಂದು ಆಘಾತವನ್ನು ನಾವು ಆಗಿಲ್ಲ ಇನ್ನು. ಅದರಿಂದ ಹೊರ ಅಷ್ಟರಲ್ಲೇ ಈಗ ಇನ್ನೊಂದು ಸ್ವಲ್ಪ ಲೀಚಸ್ಗಳಿದ್ದಾವೆ ಇಲ್ಲಿ ಅಂತ ಗೊತ್ತಾಯಿತು. ಬಟ್ ಅಷ್ಟೊಂದು ಲೀಚಸ್ಸಿಂದ ನಾವು ಬಂದಿರೋದ್ರಿಂದ ಇದೆಲ್ಲ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಹೋಗ್ತಾ ಇದ್ದೀವಿ ಅಲ್ವಾ ಗಾಯ್ಸ್? ವಾಟ್ ಯು ಸೇ? ಹೋಗಿ ಬಂದ್ಬಿಟ್ಟು ಹೇಳ್ತಾರಂತೆ. ಓಕೆ, ಹೋಗಿ ಬಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟು ರಕ್ತ ಏನಾದ್ರು ಬಂದಿದೆಯಾ, ರೀಚಸ್ ಏನೋ ಕಚ್ಚಿದೆಯಾ ಅಂತ ಗೊತ್ತಾಗುತ್ತೆ ಆಮೇಲೆ. ಆಲ್ರೆಡಿ ಬ್ಯಾಂಡೇಜ್ ನೋಡ್ಬಿಟ್ಟು ಬರಲ್ಲ ಅನ್ಸುತ್ತೆ. ತುಂಬ ಜನ ಇಲ್ಲ ಅನ್ಸುತ್ತೆ. ಫಾಲ್ಸ್ ನೋಡುವ. ಫಾಲ್ಸ್ ರೀಚ್ ಆದ್ವಿ ಈಗ. ಲೀಚಸ್ ಏನು ಅಷ್ಟೊಂದು ಇಲ್ಲ, ಒಂದು ಎರಡು ಇರ್ಬೋದು ಮೋಸ್ಟ್ಲಿ, ಬಟ್ ನಮಗೆ ಅಷ್ಟೊಂದು ಏನು ಹತ್ತಲಿಲ್ಲ. ಆಲ್ರೆಡಿ ನಾವು ತುಂಬ ಲೀಚಸ್ ನೋಡ್ಬಿಟ್ಟಿರೋದ್ರಿಂದ. ಬಟ್ ಫಾಲ್ಸ್ ಈಸ್ ಓಕೆ, ದಿಸ್ ಈಸ್ ನೈಸ್. ಜಾಸ್ತಿ ನೀರಿಲ್ಲ, ಬಟ್ ದಿಸ್ ಈಸ್ ಆಲ್ಸೋ ಫೈನ್. ತುಂಬ ಜನ ಇದ್ದಾರೆ ಅಷ್ಟೇ ಆದರೂ. ಬೇಕಾದರೆ ಇದೇ ಒಂದು ಟ್ರ್ಯಾಕಲ್ಲಿ ಹೋಗಿದ್ವಿ.
ಬರ್ಬೇಕಾದ್ರು ವಾಪಸ್ ಬರ್ತಾ ಇದ್ವಿ. ಬಟ್ ಹೋಗ್ಬೇಕಾದ್ರೆ ನಮ್ಮ ಜೊತೆ ಇದ್ದವ್ರು ಈಗ ಬಂದಿಲ್ಲ. ಇಲ್ಲಿ ಯಾರೋ ಬೆಲಿ ಡ್ಯಾನ್ಸರ್ ಬಂದವರು ಒಬ್ರು. ಯಾರೋ ಬೆಲಿ ಡ್ಯಾನ್ಸ್ ಮಾಡ್ತವ್ರು. ಯಾರೋ ಡಿಫ್ರೆಂಟ್ ಪರ್ಸನ್ ಕರ್ಕೋಗ್ತಿದ್ದೀವಿ ಈಗ ಇಲ್ಲಿಂದ. ಬಾಯ್ ಬಾಯ್ ಟು ಸೂರ್ಮನೆ ಫಾಲ್ಸ್. ಲೆಟ್ಸ್ ಗೋ ನಾವು. ಬನ್ನಿ 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 ಹತ್ತಿ ಕಮಾನ್. ಹೋಟೆಲ್ ಕೈಮರ. ಬನ್ನಿ 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 ಬನ್ನಿ. ಹೌದು ಇನ್ನು ಬರ್ತಾ ಇದ್ದಾರೆ. ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮುಂದೆ ನೋಡುವ. ಬನ್ನಿ ಬನ್ನಿ. ಮನೆಗೂ ಸಿಕ್ತು ಹೋಟ್ಲು. ಹಾಂ ಸಿಕ್ತು. ಬನ್ನಿ 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 ಬನ್ನಿ. ಹಾಂ ಇಲ್ಲ ಇಲ್ಲ. ಹೋಟೆಲ್ ಕೈಮರ. ಇದು ನಾನ್ ಎಸಿ. ಓಕೆ ಸರ್. ಹಾಗೆ ಸ್ವಲ್ಪ ಕುತ್ಕೊಂಡು ಅವ್ನು ಹೋಟ್ಲು ಸಿಕ್ಕ ಊಟ ಮಾಡ್ಕೊಂಡು ಹೇಳು ಏನು ಹಿಂಗೆ ಹೋಗ್ತಾ ಇದ್ದು ಹೋಟ್ಲು ಸಿಕ್ತು ಕುತ್ಕೊಂಡು ಊಟ ಮಾಡಿ ಒಳ್ಳೆ ರಿಫ್ರೆಶ್ಮೆಂಟ್ ನಾನ್ ವೆಜ್ ಇತ್ತು. ಹೌದು. ಸೊ ಏನೇನಿದೆ? ಕಬಾಬು, ಕಬಾಬ್, ಚಿಕನ್ ಸುಕ್ಕ, ಮಟನ್ ಸುಕ್ಕ, ಚಿಕನ್ ಹಾ? ಫ್ರೈ, ಮಟನ್ ಫ್ರೈ, ಅಷ್ಟೊಂದೆಲ್ಲ ಅಲ್ಲ. ಬಂಗಡೆ ಮೀನು, ಬೂತಾಯಿ ಮೀನು ಹೇಳಿದೀವಿ. ಹಾಂ ಮತ್ತಿನೂ ಹೇಳಿದೀವಿ. ಬೂತಾಯಿ ಮತ್ತೆ ಎರಡು ಒಂದೇ ಸಾರಿ. ಬರ್ತಾ ಇದ್ದಾವೆ ಎಲ್ಲವೂ ನಿಧಾನಕ್ಕೆ. ತಗೊಂಬರ್ತಾರೆ ಮಂಗಳೂರಿಂದ. ಬಾಯ್ ಬಾಯ್. ಓಕೆ ಬಾಯ್. ಅಣ್ಣ ಸರಿ ಬಾಯ್. ಪವನ ಬೇಗಲಿ. ಡಿಕ್ಕಿ ನೋಡು. ಈಗ ಇಲ್ಲಿಂದ ವಾಪಸ್ ಮನೆಗೆ. ಸೊ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ? ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್. Okay. ಎಲ್ಲ ಬರ್ತದಲ್ಲ. ಹಾಸನ ನಾವು ಯಾಕೆ ಎಂಡ್ ಮಾಡ್ತಿಲ್ಲ ಅಂದರೆ ಬ್ಯಾಗ್ಗಳೆಲ್ಲ ತುಂಬ ಇದ್ದಾವೆ ಇಲ್ಲಿ. ಸೊ ಎಂಡ್ ಮಾಡೋಕ್ಕಾಗೋದಿಲ್ಲ ಈಗ, ಅದಕ್ಕೆ ಬನ್ನಿ ಹೋಗು. ವೆಕೇಶನ್ ಗರ್ಲ್ಸ್ who want to take a photo is more dangerous. Candidate HR professional.